ವ್ಯಾಪಾರಿ ಹಲೋ ಹಲೋ ನಮಸ್ಕಾರ ಸರ ನಮಸ್ಕಾರ ರೀ ಯಶೋ ಅವ್ರೇನ್ರಿ ಖಾನಾಪುರ ಹೌದು ರೀ ಡೆವಲತ್ಯಾಗ ಒಂದು ಟಿ ಸಿ ಸುಟ್ಟೈತ್ರಿ ಸಿದ್ಯಪ್ಪ ಕಾಶಣ್ಣ ಅವ್ರ ಅಂತೇಳಿ ಎಷ್ಟು ದಿನ ಆತ್ರಿ ಸುಟ್ಟ ಸುಟ್ಟಿ ಆತ್ರಲ್ಲ ಸರ್ ಒಂದು 8-10 ದಿವಸ ಆತು ಸರ್. ಹಾಂ ಇನ್ನೂ ಎಷ್ಟು ದಿವ್ಸಕ್ಕೆ ಕೊಡ್ತಾರೆ ಸರ್ ಅದು ಟಿಸಿ ಕೊಡೋದು ನನ್ನ ಕೈಯಾಗಿಲ್ಲ ಸರ್ ಅದು ಹಾಂ, ಯಾರ್ ಕೈಯಾಗ? ಆನ್ಲೈನ್ದಾಗ ಇಶ್ಯೂ ಆಗಿದೆ, ಪ್ರಾಬ್ಲಮ್ ಆಗಿದೆ. ಏನು ಸರ ಆನ್ಲೈನ್ ಪ್ರಾಬ್ಲಮ್. ತಾವು ಯಾರು ಮಾತಾಡೋದು? ನಾವು ರೈತರು ಹಾಂ, ರೈತರು ಮಾತಾಡೋದು. ಎಷ್ಟು ದಿವ್ಸಕ್ಕೆ ಬರ್ತದೆ ಸರ ಎಷ್ಟು ದಿವ್ಸಕ್ಕೆ ಅಂತ ಹೇಳಿ ಅನ್ನಕ್ಕೆ ಬರಂಗಿಲ್ಲ. ಇವತ್ತು ಬಂದ್ರೆ ಇವತ್ತಕ್ಕೊಂದು ಕುಂದ್ರಿಸಿ ಕೊಡ್ತೀನಿ. ಆನ್ಲೈನ್ದಾಗ ಪ್ರಾಬ್ಲಮ್ ನಡೆದಿದೆ ಅಂತ ಹೇಳಿ ಅಂದಿದ್ದೈತಿ. ಹಾಂ ಸರ ಅದ್ರ ಸಂಬಂಧ ಲೇಟ್ ಆಗೈತಿ, ಇಲ್ಲಾಂದ್ರೆ ಎಷ್ಟು ದಿವಸ ಆಗೋದಿಲ್ಲ. ಟಿ ಸಿ ಆನ್ಲೈನ್ಗೆ ಟಿ ಸಿಗೆ ಏನು ಸಂಬಂಧ ಐತಿ ಸರ ಹಾಂ, ಟಿ ಸಿಗೆ ಆನ್ಲೈನ್ಗೆ ಏನು ಸಂಬಂಧ ಐತಿ ಸರ ಅದನ್ನ ನಮಗೆ ತಿಳಿಸಿ ಹೇಳಿ ಸರ್, ರೈತರು ನಮಗೆ ಗೊತ್ತಾಗೋದಿಲ್ಲ ಸರ. ಅದು ಬರಲ್ಲ, ಆಫೀಸ್ ಕಡೆ ಬರ್ರಿ ತಿಳಿಸಿ ಹೇಳ್ತೇವೆ. ಇಲ್ಲ ಬರ್ತಾವೆ ಸರ. ಏನು ನಿಮ್ಮ ಆಫೀಸೇನ ಏನು ಅರಿಯೋದಿಲ್ಲ, ಬರ್ತೇವೆ. ಆದ್ರೆ ಸರ್ಕಾರದ ಆದೇಶ ಅಥವಾ ಕಾನೂನು ನೀವು ಪಾಲಿಸ್ತೀರಿ? ಏನಂದ್ರಿ? ಸರ್ಕಾರದ ಆದೇಶ ಅಥವಾ ಕಾನೂನನ್ನ ನೀವು ಪಾಲಿಸ್ತೀರಿ? ಅದೇ ನಿಮ್ದು ಏನೈತಿ ಅದೆಲ್ಲ ಇಲ್ಲ ಹೇಳ್ತೇವೆ ಬರ್ರಿ ಅಂತ ಹೇಳಿ ಅಂದೆ. ನಾನೇನು ಕೇಳೋದು ಅಷ್ಟೇ ಒಂದೇ ಪ್ರಶ್ನೆ, ನೀವು ಸರ್ಕಾರದ ಆದೇಶನ ಅಥವಾ ಹೌದು, ಕಾನೂನನ್ನ ಸರ್ಕಾರ ಆದೇಶ ಪಾಲಿಸಬೇಕಲ್ಲ ರೀ. ಕಾನೂನು ಪಾಲಿಸ್ತೀರಿ? ಪಾಲಿಸಬೇಕಲ್ಲ ರೀ ಗೌಡ್ರ. ಟಿ ಸಿ ಸುಟ್ಟು ಎಷ್ಟು ತಾಸೊಳಗೆ ಟಿ ಸಿ ಟ್ರಾನ್ಸ್ಫರ್ ಕೊಡ್ಬೇಕು ಅನ್ನೋದು ಒಂದು ಆದೇಶ ಐತ್ರಲ್ಲ, ಅದು ಎಷ್ಟು ತಾಸು ಐತೆ ಅನ್ನೋದು ಹೇಳಲ್ಲ ಸರ್, ಎಷ್ಟು ದಿವಸ ಐತೆ ಅನ್ನೋದು ಹೇಳಲ್ಲ ಸರ್. 24 ತಾಸು ಒಳಗೆ ಐತೆ ಸಾಹೇಬ್ರ ಅದು. ಹಾಂ, ಮತ್ತೆ ಈಗ ಎಷ್ಟು ತಾಸು ಆಯ್ತು ಸರ? ಅದ ರೀ ನಾ ಹೇಳಕತ್ತಿಲ್ಲ, ಇದ್ರ ಮೊದಲು ಕೊಟ್ಟಿದ್ದೆ. ಹಾಂ, ಎಷ್ಟು ದಿವಸ ಆತು ಈಗ? ನಿಮ್ಗೆ ಸ್ಟಾರ್ಟ ಅಂದೆ ನಾನು 8 ದಿವಸ ಆಯ್ತು ಅಂತ ಹೇಳಿ. 8-10 ದಿವಸ ಆಯ್ತು ರೀ ಸರ. 8 ದಿವಸ 10 ಆಯ್ತು. ಮತ್ತು ನೀವು ಸರ್ಕಾರದ ಆದೇಶನ ಮತ್ತು ಕಾನೂನನ್ನು ಏನು ಪಾಲಿಸ್ದಂಗಾತು ಸರ್? ಇಲ್ಲಿ ಟಿ ಸಿ ಖಾನಾಪುರ್ನಲ್ಲಿ ಸ್ಟಾಕ್ ಇರಂಗಿಲ್ಲ. ಹಾಂ ಸರ. ಬೆಳಗಾವಿಯಿಂದ ತರಿಸ್ಬೇಕು. ಹಾಂ ಸರ. ನಾವು ಎಸ್ಟಿಮೇಟ್ ಮಾಡಿ ಕಳಿಸಿದ್ದಿದ್ದೆ. ಹಾಂ ಸರ. ಈಗ ಅದು ಆನ್ಲೈನ್ ಎಲ್ಲ ನಡೀತಾ ಇದೆ. ಹಾಂ ಸರ. ಆನ್ಲೈನ್ ಆದ ಕಾರಣ ಲೇಟ್ ಆಗೈತಿ. ಆನ್ಲೈನ್ ಅಂದ್ರೆ ಎಲ್ಲರೂ ಸರ್ ಅಲ್ಲ, ಕಬ್ಬಿನ ಬೀಜ ಮತ್ತು ಈಗ ಹಾಕಿದ್ದು ಮತ್ತು ಈಗ ಸಸಿ ಹಚ್ಚಿರ್ತಾವಲ್ಲ ಸರ್, ಮೆಣಸಿನ ಸಸಿ, ಇವೆಲ್ಲ ಆನ್ಲೈನ್ ಮೇಲೆ ಬದುಕ್ತಾವ ಸರ? ನಿಮ್ಮ ಆನ್ಲೈನ್ ಬದುಕಿಸಿ ಕೊಡ್ತೈತೆ ಅಥವಾ ನೀವು ಬದುಕಿಸಿ ಕೊಡ್ತೀರಾ? ಅದ ನಿಮ್ದು ಏನೈತಿ ಸಮಸ್ಯೆ? ನಂದು ಏನಿಲ್ಲ. ನಾ ಬಸನಗೌಡ್ರು ಮಾತಾಡೋದ. ಹೇಳ್ರಿ ಗೌಡ್ರ. ಹೇಳ್ರಿ ಗೌಡ್ರ, ಅಲ್ಲ ಏನ್ ಮಾಡ್ಕೊಂಡು ಕುಂಡಿರ್ತೀರಿಪ್ಪ ನೀವು? 15 ದಿನ ಗಂಟ್ಲೆ ಟಿ ಸಿ ಕೊಡೋದು ಬಿಟ್ಟ ಎಲ್ಲ ನೀವು ಈಗ ಕೇಳಿಲ್ಲ ಜಾವೇದವ್ರ? ಹೇಳ್ರಿ ಗೌಡ್ರ. ನೀವ್ ಏನ್ ಮಾಡಿಬಿಡ್ತೀರಿ ಗೊತ್ತೈತಿ? ಇದನ್ನ ನಮ್ಮ ಇಲ್ಲಿ ಬಂದಾರ, ಅಷ್ಟ್ರು ಬಂದಾರ. ಈಗ ಅವ್ರ ರೈತರು ಎಲ್ಲಾರು ನಮ್ಮ ರೈತ ಸಂಘಟನೆಗೆ ಬಂದಾರ, ಇಲ್ಲಿ ನಮ್ಮ ಮಧ್ಯದಲ್ಲಿ ಬಂದಾರ. ಈಗ ಹೌದ್ರಿ. ನಾವು ಇಮಿಡಿಯೇಟ್ ಈಗ ನಿಮ್ಮ AEE ಆಮೇಲೆ ನಿಮ್ಮ ಇವ್ ಚಿಕ್ಕಾಡೆ ಸಾಹೇಬ್ಗ ನಾವು ಲೆಟರ್ ರೆಡಿ ಮಾಡತ್ತೇವ್. ಈಗ ಅದನ್ನ ಅಲ್ಲ ನೀವು ಈ ರೀತಿ ಮಾಡಿದ್ರ 15 ದಿನ ಗಂಟೆ ಕಬ್ಬಿನ ಬೀಜ ಇಟ್ಟಾವೇನ ಹಂಗಾಗಿ ಎಣ್ಣೆ ಹಚ್ಚಿ ಹೋಗ್ಕೋಬೇಕು ಜಾವೇದ? ಕಬ್ಬಿನ ಬೀಜ ಇಟ್ಟಿಯಾರು, ಕಬ್ಬಿನ ಬೀಜಗಳೆಲ್ಲ ಹಾಳಾಗಿ ಹೋದ್ವು, ಮೆಣಸಿನ ಸಸಿಗಳು ಹಾಳಾಗಿ ಹೋದ್ವು. 15 ದಿನ ಗಂಟ್ಲೆ ಬಿಸಿಲಾಗಿ ನಮ್ನಿ ಮಾಡ್ತೀರಂದ್ರೆ ಜಾವೇದ್ ಹೆಂಗ್ರಿ ನೀವು? ಇಲ್ಲ ಗೌಡ್ರ, ಇದ್ರ ಮೊದಲ ಈ ತರ ಏನ್ ಆಗಿಲ್ಲ. ಇದ ಸಲ ಇಷ್ಟು ದಿವಸ ಆಗಿ ಪ್ರಾಬ್ಲಮ್ ಆಗೈತ್ರಿ. ಹಿಂದಿನ ಸಲ ಒಮ್ಮೆ ವಾರ್ನ್ ಮಾಡ್ಯಾನ ನಾ ನಿಮಗ, ಆಗಬಾರ್ದು ಸ್ಪೆಷಲಿ ಜವಲತ್ತಿ ಒಳಗ ಆಗಬಾರ್ದು ಅಂತ ಹೇಳಿ ಅನ್ನ. ಹೌದು ಗೌಡ್ರ, ಹೌದು ಮಾತಾಡಿ. ಅಲ್ಲ ಇಷ್ಟೆಲ್ಲ ತಾವು ಮಾತಾಡಿದ ನಂತರ ನಾ ಅದಕ್ಕೆ ಸಾಲ್ವ್ ಮಾಡಿ ಇದ್ ಮಾಡಿದ್ದೆ ಅವಾಗ ಮಾಡಿ ಕೊಟ್ಟೇರಿ ಜಾವೇದ್. ಅವಾಗ ನಾ ಹೇಳಿದಾಗ ಮಾಡಿ ಕೊಟ್ಟೇರಿ. ಒಳ್ಳೆ ನಾವ ಹೇಳುದಂದ್ರೆ ಹೆಂಗ? ಇಲ್ಲ ತಾವು ಹೇಳಿದ ಮಾಡ್ಬೇಕಂತ ಹೇಳಿ ಹೇಳಿ ಕಾಸು ಟಿ ಸಿ ಕೊಡ್ಸೋದಪ್ಪ ಒಬ್ಬ ರೈತರಿಗೆ ಅಂದ್ರೆ ಏನನ್ನು ಅರ್ಥ ಇದೆ? ಇಲ್ಲ ಗೌಡ್ರ, ಈಗ ಅದು ಸ್ವಲ್ಪ ಆನ್ಲೈನ್ ಆಗಿ ಸಮಸ್ಯೆ ಆಗತ್ತವ್ರಿ. ಈಗ BD ಒಳಗ ಎಲ್ಲಾ ರೈತರು ಕುಡಿಯಾರ. ಇಲ್ಲಿ ಹ್ಞೂ ರೀ BD ಒಳಗ ಎಲ್ಲಾ ರೈತರು ಕುಡಿಯಾರು. ಇವತ್ತ ಯಾವ್ದಾದ್ರು ಒಂದು ಫೈನಲ್ ಆಗ್ಲೇಬೇಕ. ಹ್ಞೂ ರೀ ಮೇನ್ ಅಂದ್ರ ನಿಮ್ಮ BD SO ಆಗ್ಲಿ